ಎಲ್ಲರೂ ನಮ್ಮ ವಿರುದ್ಧ ನಿಂತಾಗ ಒಬ್ಬಂಟಿ ಆಗ್ಬಿಟ್ಟೆ ಅನ್ನೋ ಭಾವನೆ ಬರುತ್ತಲ್ವಾ, ಅದು ತುಂಬಾನೇ ವಿಚಿತ್ರವಾದ ಫೀಲಿಂಗ್. ಆದ್ರೆ ಇದನ್ನೊಂದು ಸೋಲು ಅಂತ ಅನ್ಕೋಬೇಡಿ, ಯಾಕಂದ್ರೆ ಇದು ಸೋಲಲ್ಲ, ಇದೊಂದು ಟರ್ನಿಂಗ್ ಪಾಯಿಂಟ್, ಒಂದು ಸರಿಯಾದ ಸ್ಟ್ರಾಟಜಿ ಮಾಡಕ್ಕೆ ಸಿಕ್ಕಿರೋ ಗೋಲ್ಡನ್ ಚಾನ್ಸ್. ಈ ಒಂದು ಲೈನ್ ಕೇಳಿ, ಸಾಧಾರಣ ಜನರ ರೋಗ ನಿರೋಧಕ ವ್ಯವಸ್ಥೆಯನ್ನೇ ಕೆರಳಿಸ್ಬಿಟ್ಟಿದ್ದೀರಿ. ಇದರ ಅರ್ಥ ಏನ್ ಗೊತ್ತಾ? ಈ ಒಂಟಿತನಕ್ಕೆ ಕಾರಣ ದೌರ್ಬಲ್ಯ ಅಲ್ಲ, ಖಂಡಿತ ಅಲ್ಲ. ಬದಲಾಗಿ ಅದು ಸಾಮರ್ಥ್ಯ ಮತ್ತು ಬೆಳವಣಿಗೆ. ಯಾವಾಗ ಒಬ್ಬ ವ್ಯಕ್ತಿ ಬೆಳೆಯೋಕ್ ಶುರು ಮಾಡ್ತಾನೋ, ಅವರ ಸುತ್ತಮುತ್ತ ಇರೋ ಸಾಧಾರಣ ಜನರಿಗೆ ಅದೊಂದು ಥ್ರೆಟ್ ಥರ ಕಾಣಿಸುತ್ತೆ. ಸೊ ಇಂಥ ಪರಿಸ್ಥಿತಿನ ಹ್ಯಾಂಡಲ್ ಮಾಡಿ ಗೆಲ್ಲೋದು ಹೇಗೆ? ಅದಕ್ಕೆ ಇಲ್ಲಿದೆ ನೋಡಿ ಒಂದು 5 ಹಂತದ ಸ್ಟ್ರಾಟಜಿ. ಮೊದಲು ಹೊಸ ರಿಯಾಲಿಟಿನ ಅರ್ಥ ಮಾಡ್ಕೋಬೇಕು. ಆಮೇಲೆ ಮೌನದ ಕಲೆ. 3ನೇದು ಸಾಧಾರಣತೆಯ ಮುಖಾವಳಿ. 4ನೇದು ವಿರೋಧದಲ್ಲೇ ಸ್ಟ್ರಾಂಗ್ ಆಗೋದು. ಮತ್ತು ಕೊನೆಯದಾಗಿ ಗೆಲುವೇ ನಮ್ಮ ಅಂತಿಮ ರಿವೆಂಜ್. ಸರಿ, ಹಾಗಾದ್ರೆ ಮೊದಲ ಭಾಗಕ್ಕೆ ಹೋಗೋಣ. ಹೊಸ ವಾಸ್ತವತೆ, ಈ ಅಟ್ಯಾಕ್ನ ಅರ್ಥ ಮಾಡ್ಕೊಳ್ಳೋದು. ನಮ್ಮ ಮೇಲೆ ಆಗ್ತಿರೋ ಈ ವಿರೋಧದ ಮೂಲ ಕಾರಣ ಏನು ಅಂತ ಮೊದಲು ತಿಳ್ಕೊಳ್ಳೋಣ ಬನ್ನಿ. ಒಂದು ವಿಷಯ ನೆನ್ಪಲ್ಲಿಡಿ, ಈ ಐಸೋಲೇಷನ್ ಇದೆಯಲ್ಲ, ಇದೊಂದು ತಪ್ಪಲ್ಲ, ಇದೊಂದು ಗ್ರ್ಯಾಜುಯೇಷನ್. ಗುಂಪಿನಿಂದ ಹೊರಗಿದ್ದೇವೆ ಅಂದ್ರೆ ನಾವು ಬೆಳೆದಿದ್ದೇವೆ ಅಂತ ಅರ್ಥ. ಆ ಗುಂಪಿನ ಸ್ಟೇಟಸ್ಕೋಗೆ ಒಂದು ಚಾಲೆಂಜ್ ಆಗ್ತಿದೀವಿ ಅಂತ. ಮೇಕಿಯಾವೆಲ್ಲಿಗೆ ದೇಶಭ್ರಷ್ಟನ ಶಿಕ್ಷೆ ಕೊಟ್ಟಾಗ ಏನಾಯ್ತು? ಆತ ಸುಮ್ಮನೆ ಕೂರ್ಲಿಲ್ಲ, ತನ್ನ ಬೆಸ್ಟ್ ಕೃತಿ ದ ಪ್ರಿನ್ಸ್ ಅನ್ನ ಬರೆದ. ನೋಡಿ, ಅವನ ಒಂಟಿತನವೇ ಅವನಿಗೆ ಶಕ್ತಿಯಾಯಿತು. ಇದನ್ನ ಏಡಿ ಬುಟ್ಟಿ ಮನಸ್ಥಿತಿ ಅಂತ ಕರೀತಾರೆ, ಕೇಳಿರ್ಬೋದು. ಅಂದ್ರೆ ವಿರೋಧಿಗಳು ಏನ್ ಹೇಳ್ತಾರೆ ಅದರ ನಿಜವಾದ ಅರ್ಥ ಏನು ಅಂತ ನೋಡೋಣ. ಇದು ಅವರ ಒಳ್ಳೆದಕ್ಕೆ ಅಂತಾರಲ್ವಾ, ಅದರ ನಿಜವಾದ ಅರ್ಥ ಏನ್ ಗೊತ್ತಾ? ಅವರ ಗ್ರೋತು ನನ್ನ ನಿಂತ ನೀರಂತಿರೋ ಸ್ಥಿತಿನ ತೋರಿಸ್ತಿದೆ. ಇನ್ನೊಂದು ಕೇಳಿ, ಅವರು ಚೇಂಜ್ ಆಗಿಬಿಟ್ಟಿದ್ದಾರೆ ಅಂತಾರೆ. ಅದರರ್ಥ ಅವರ ಶಿಸ್ತು ನನ್ನ ಸೋಮಾರಿತನಕ್ಕೆ ಅವಮಾನ ಮಾಡ್ತಿದೆ. ಸೊ ಅರ್ಥ ಮಾಡ್ಕೊಳ್ಳಿ, ಈ ವಿರೋಧ ವೈಫಲ್ಯದ ಬಗ್ಗೆ ಅಲ್ಲವೇ ಅಲ್ಲ, ಯಶಸ್ಸು ಅನ್ನೋದು ಬೇರೆಯವರ ನಿಶ್ಚಲತೆಯನ್ನ ಹೇಗೆ ಹೈಲೈಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಓಕೆ, ಈಗ ನಮ್ಮ ಮೊದಲ ಕೌಂಟರ್ ಸ್ಟ್ರಾಟಜಿನ ನೋಡೋಣ. 2ನೇ ಭಾಗ, ದಿ ಆರ್ಟ್ ಆಫ್ ಸೈಲೆನ್ಸ್, ಶೂನ್ಯದ ತಂತ್ರ. ಇಲ್ಲಿ ಸೈಲೆನ್ಸ್ ಮತ್ತು ದೂರ ಇರೋದನ್ನ ಒಂದು ಅಟ್ಯಾಕಿಂಗ್ ವೆಪನ್ ಆಗಿ ಹೇಗೆ ಯೂಸ್ ಮಾಡೋದಂತ ನೋಡೋಣ ಬನ್ನಿ. ಶೂನ್ಯ ಅಂದ್ರೆ ದ ವಾಯ್ಡ್. ಏನಿದು? ಇದು ಕಂಪ್ಲೀಟ್ ಆಗಿ ಹಿಂದೆ ಸರಿಯೋದು, ಅಂದ್ರೆ ಟಾರ್ಗೆಟ್ ಆಗೋದ್ರಿಂದ ತಪ್ಪಿಸ್ಕೊಳ್ಳೋದು. ಹೀಗೆ ಮಾಡಿದಾಗ ವಿರೋಧಿಗಳಿಗೆ ಫ್ಯೂಯಲ್ ಸಿಗಲ್ಲ. ಯಾವ ಫ್ಯೂಯಲ್? ನಮ್ಮ ರಿಯಾಕ್ಷನ್ ಅನ್ನೋ ಫ್ಯೂಯಲ್. ಅವರ ದ್ವೇಷದ ಬೆಂಕಿ ಉರಿಯೋಕೆ ನಮ್ಮ ರಿಯಾಕ್ಷನ್ ಬೇಕು. ನಾವದನ್ನ ಕೊಡದೇ ಇದ್ರೆ ಅದು ತಾನಾಗೆ ಆರಿಯೋಗುತ್ತೆ. ಮೇಕಿಯಾವೆಲಿಯನ್ನೇ ನೋಡಿ, ತನ್ನ ಶತ್ರುಗಳ ಜೊತೆ ಪಬ್ಲಿಕ್ ಆಗಿ ಜಗಳ ಮಾಡಿಲ್ಲ, ಸುಮ್ನೆ ತನ್ನ ತೋಟದ ಮನೆಗೋಗಿ ಸೈಲೆಂಟ್ ಆದ. ಇದೇ ಇದಕ್ಕೆ ಬೆಸ್ಟ್ ಉದಾಹರಣೆ. ಈ ಶೂನ್ಯತಂತ್ರವನ್ನ 3 ಸಿಂಪಲ್ ಸ್ಟೆಪ್ಸಲ್ಲಿ ಮಾಡಬಹುದು. ಸ್ಟೆಪ್ 1, ಟಾರ್ಗೆಟ್ ಅನ್ನೇ ಹಿಂದೆ ಸರಿಸಿ, ಅಂದ್ರೆ ಒಂದ್ ರೀತಿ ಪ್ರೇತದ ಹಾಗೆ ಮಾಯವಾಗಿ. ಸ್ಟೆಪ್ 2, ಬೆಂಕಿಯನ್ನ ಹಸಿವಿಂದ ಸಾಯಿಸಿ, ಅಂದ್ರೆ ಅವರಿಗೆ ಉರಿಯೋಕೆ ಏನನ್ನೂ ಕೊಡಬೇಡಿ. ಮತ್ತು ಸ್ಟೆಪ್ 3, ಕತ್ತಲಲ್ಲಿ ನಿಮ್ಮ ಸಾಮ್ರಾಜ್ಯ ಕಟ್ಟಿ. ಈ ಒಂಟಿತನವನ್ನೇ ಒಂದು ಕುಲುಮೆಯಂತೆ ಬಳಸಿ, ಇನ್ನಷ್ಟು ಸ್ಟ್ರಾಂಗ್ ಆಗಿ. ಈ ಸ್ಟ್ರಾಟಜಿ ಹೇಗ್ ವರ್ಕ್ ಆಗುತ್ತೆ ಅನ್ನೋಕೆ 50 ಸೆಂಟ್ ಕಥೆಗಿಂತ ಒಳ್ಳೆ ಉದಾಹರಣೆ ಇಲ್ಲ. ಮ್ಯೂಸಿಕ್ ಇಂಡಸ್ಟ್ರಿ ಅವನನ್ನ ಬ್ಲ್ಯಾಕ್ ಬಾಲ್ ಮಾಡ್ತು. ಅವನ ಮೇಲೆ 9 ಬಾರಿ ಶೂಟ್ ಆಯ್ತು. ಆದರೆ ಅವನು ಕಂಪ್ಲೇಂಟ್ ಮಾಡ್ತಾ ಕೂರ್ಲಿಲ್ಲ. ಒಂದು ಬೇಸ್ಮೆಂಟ್ಗೆ ಹೋದ, ಮಿಕ್ಸ್ ಟೇಪ್ಗಳನ್ನು ರೆಡಿ ಮಾಡಿ ಇಡೀ ಬೀದಿಗೆ ಹರಿಬಿಟ್ಟ. ಯಾರೂ ಇಲ್ಲದ ಆ ವಾಯ್ಡ್ನಲ್ಲಿ, ಆ ಶೂನ್ಯದಲ್ಲಿ ತನ್ನದೇ ಆದ ಫ್ಯಾನ್ಸ್ ಆರ್ಮಿನ ಕಟ್ಟದ. ಮತ್ತೆ ವಾಪಸ್ ಬಂದಾಗ ಅವನು ರಾಜನಾಗಿದ್ದ. ಸರಿ, ಎಲ್ಲಾ ಸಂದರ್ಭದಲ್ಲೂ ಹೀಗೆ ಪೂರ್ತಿಯಾಗಿ ದೂರ ಸರಿಯೋಕೆ ಆಗಲ್ಲ ಅಲ್ವಾ? ಅಂತಹ ಸಿಚುವೇಷನ್ಗೆ ಇಲ್ಲಿದೆ ನೋಡಿ ಮುಂದಿನ ತಂತ್ರ. 3ನೆಯ ಭಾಗ, ಸಾಧಾರಣತೆಯ ಮುಖವಾಡ, ಮರೆಮಾಚುವಿಕೆ ಒಂದು ಅಸ್ತ್ರ. ಇದರ ಫಿಲಾಸಫಿ ತುಂಬಾನೇ ಸಿಂಪಲ್. ಮನಸ್ಸಲ್ಲಿ ಏನ್ ಬೇಕಾದ್ರೂ ಯೋಚನೆ ಮಾಡಿ, ಆದರೆ ವರ್ತನೆ ಮಾತ್ರ ಬೇರೆಯವರ ಹಾಗೆ ಇರ್ಲಿ. ಅಂದ್ರೆ ನಮ್ಮ ನಿಜವಾದ ಇಂಟೆಲಿಜೆನ್ಸ್, ನಮ್ಮ ಮಹತ್ವಾಕಾಂಕ್ಷೆ, ಇದನ್ನೆಲ್ಲ ಒಂದು ಸಾಧಾರಣತೆಯ ಮಾಸ್ಕ್ ಹಿಂದೆ ಬಚ್ಚಿಡಬೇಕು. ಹೀಗೆ ಮಾಡಿದಾಗ ವಿರೋಧಿಗಳ ಗಾರ್ಡ್ ಡೌನ್ ಆಗುತ್ತೆ. ಈ ಟೈಮ್ನಲ್ಲೇ ನಾವು ತೆರೆಮರೆಯಲ್ಲಿ ಶಕ್ತಿಗಳಿಸಬೇಕು. ಲೂಷಿಯಸ್ ಬ್ರೂಟಸ್ನ ಕಥೆ ಕೇಳಿದ್ರೆ ಇದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಕ್ರಿಸ್ತಪೂರ್ವ 535ರಲ್ಲಿ ರಾಜ ಅವನ ತಂದೆ ಮತ್ತೆ ಸಹೋದರನನ್ನ ಕೊಂದ್ಹಾಕಿದ್ದ. ಆಗ ಬ್ರೂಟಸ್ ಏನ್ ಮಾಡ್ದ? ಬದುಕಿ ಉಳಿಯೋಕೋಸ್ಕರ ತಾನೊಬ್ಬ ನಿರುಪದ್ರವಿ ದಡ್ಡ ಅಂತ ನಡ್ಸೋಕ್ ಶುರು ಮಾಡ್ದ. ವರ್ಷಗಟ್ಲೆ ಅವನು ಕಾದ, ರಾಜನ ವೀಕ್ನೆಸ್ಗಳನ್ನ ಗಮನಿಸ್ದ. ಯಾವಾಗ ಜನರ ಆಕ್ರೋಶ ತುದಿಗೆ ಮುಟ್ಟಿತ್ತೋ, ಕ್ರಿಸ್ತಪೂರ್ವ 509ರಲ್ಲಿ ಬ್ರೂಟಸ್ ತನ್ನ ಮುಖವಾಡ ಕಿತ್ತೆಸೆದು ಒಂದು ಕ್ರಾಂತಿಯನ್ನೇ ಮುನ್ನಡೆಸಿ ರೋಮನ್ ರಿಪಬ್ಲಿಕ್ ಸ್ಥಾಪನೆ ಮಾಡ್ದ. ನೋಡಿ ಎಂಥ ತಾಳ್ಮೆ. ಸರಿ, ಇಲ್ಲಿಯವರೆಗೆ ನಾವು ಹೊರಗಿನ ತಂತ್ರಗಳ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ಗಮನವನ್ನ ನಮ್ಮ ಒಳಗಿನ ಪರಿವರ್ತನೆ ಕಡೆಗೆ ಹರಿಸೋಣ. 4ನೇ ಭಾಗ, ವಿರೋಧದಲ್ಲೇ ಗಟ್ಟಿಯಾಗುವುದು,
ಆಂಟಿ ಫ್ರೆಜೈಲ್ ಆಗೋದು ಹೇಗೆ? ನಸೀಂ ತಾಲೇಬ್ ಅವರ ಆಂಟಿ ಫ್ರೇಜೈಲ್ ಅನ್ನೋ ಕಾನ್ಸೆಪ್ಟ್ ಪ್ರಕಾರ ವಸ್ತುಗಳು ಒತ್ತಡಕ್ಕೆ 3 ರೀತಿ ರಿಯಾಕ್ಟ್ ಮಾಡ್ತವೆ. ಕೆಲವು ಗಾಜಿನ ಹಾಗೆ ಪುಡಿಪುಡಿಯಾಗಿ ಹೋಗ್ತವೆ, ಕೆಲವು ಕಲ್ಲಿನ ಹಾಗೆ ಏನೂ ಆಗದೆ ಹಾಗೇ ಇರ್ತವೆ. ಆದರೆ ಆಂಟಿ ಫ್ರೇಜೈಲ್ ವಸ್ತುಗಳು ಅವು ದಾಳಿಗೆ ಒಳಗಾದಾಗ ಇನ್ನೂ ಸ್ಟ್ರಾಂಗ್ ಆಗ್ತವೆ. ಅಂದ್ರೆ ಒತ್ತಡವನ್ನು ಬರೀ ತಡ್ಕೊಳ್ಳೋದಲ್ಲ, ಅದರಿಂದ ಲಾಭ ಪಡ್ಕೊಳ್ಳೋ ಮೈಂಡ್ ಸೆಟ್ ಅನ್ನ ಬೆಳೆಸ್ಕೊಳ್ಬೇಕು. ಹಾಗಾದ್ರೆ ಪ್ರತಿಯೊಂದು ಟೀಕೆಯನ್ನ ಹೇಗೆ ಬಳಸ್ಕೊಳ್ಬೋದು? ನೋಡಿ, ಪ್ರತಿಯೊಂದು ಅಟ್ಯಾಕ್ನಲ್ಲೂ ಒಂದು ಅಮೂಲ್ಯವಾದ ಡೇಟಾ ಇರುತ್ತೆ. ಯಾರಾದರೂ ಅವನ ಅಹಂಕಾರಿ ಅಂದ್ರೆ ಅದನ್ನ ಹೇಗೆ ತಗೋಬೇಕು? ನನ್ನ ಹೆಮ್ಮೆಯನ್ನ ನಾನು ಇನ್ನಷ್ಟು ಚೆನ್ನಾಗಿ ಮುಚ್ಚಿಡಬೇಕು ಅಂತ ಅರ್ಥ ಮಾಡ್ಕೋಬೇಕು. ಅವನಿಗೆ ಸಾಮರ್ಥ್ಯ ಇಲ್ಲ ಅಂದ್ರೆ ಓಕೆ, ನನ್ನ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅರ್ಥ. ಸೊ ನಮ್ಮ ಶತ್ರುಗಳೇ ನಮ್ಮ ಬೆಸ್ಟ್ ಮತ್ತು ಪ್ರಾಮಾಣಿಕ ಆಡಿಟರ್ಸ್ ಆಗ್ತಾರೆ. ಸ್ಟೀವ್ ಜಾಬ್ಸ್ ಕಥೆ ಎಲ್ಲರಿಗೂ ಗೊತ್ತು. 1985ರಲ್ಲಿ ಅವರನ್ನ ಅವರ ಸ್ವಂತ ಕಂಪನಿ ಆಪಲ್ನಿಂದಲೇ ಕಿತ್ತಾಕಿದ್ರು. ಆ ವಿಲ್ಡರ್ನೆಸ್ ಇಯರ್ಸ್, ಆ ಗಡೀಪಾರಿನ ವರ್ಷಗಳು ಅವರನ್ನ ಮುರಿಯಲಿಲ್ಲ. ಬದಲಿಗೆ ಅವರು ನೆಕ್ಸ್ಟ್ ಕಂಪನಿ ಶುರು ಮಾಡಿದ್ರು. ಪಿಕ್ಸಾರನ್ನ ಕೊಂಡುಕೊಂಡ್ರು. ಮ್ಯಾನೇಜ್ಮೆಂಟ್ ಮತ್ತು ತಾಳ್ಮೆ ಅಂದ್ರೆ ಏನು ಅಂತ ಕಲ್ತರು. 1997ರಲ್ಲಿ ಅವರು ಆಪಲ್ಗೆ ವಾಪಸ್ ಬಂದಾಗ ಆಪಲ್ಗೆ ಬೇಕಾಗಿದ್ದ ಸಿಇಒ ಆಗಿ ಬಂದರು. ಆ ದ್ರೋಹ, ಆ ವಿರೋಧವೇ ಜಗತ್ತಿನ ಅತ್ಯಂತ ಮೌಲ್ಯಯುತ ಕಂಪನಿ ಕಟ್ಟಬಲ್ಲ ಒಬ್ಬ ನಾಯಕನನ್ನ ರೂಪಿಸಿತ್ತು. ಈಗ ನಾವು ಫೈನಲ್ ಸ್ಟೇಜ್ಗೆ ಬಂದಿದ್ದೇವೆ. ನಮ್ಮ ಅಂತಿಮ ಗುರಿ ಸಣ್ಣ ಪುಟ್ಟ ರಿವೆಂಜ್ ತೀರಿಸ್ಕೊಳ್ಳೋದಲ್ಲ, ಬದಲಿಗೆ ಯಾರೂ ಅಲ್ಲಗಳೆಯಲಾಗದಂಥ ಯಶಸ್ಸನ್ನು ಸಾಧಿಸೋದು. 5ನೇ ಭಾಗ, ಗೆಲುವೇ ಸೇಡು, ಮಿತಿಮೀರಿದ ಶಕ್ತಿಯ ಅಂತಿಮ ಆಟ. ನಿಜವಾದ ಸೇಡು ಅಂದ್ರೆ ಏನು? ಅದು ಸಂಪೂರ್ಣ ಮತ್ತು ನಿರಾಕರಿಸಲಾಗದ ಗೆಲುವು. ನಮ್ಮ ವಿರೋಧಿಗಳ ಒಪಿನಿಯನ್ ಕೂಡ ಇರ್ರೆಲೆವೆಂಟ್ ಅನ್ಸ್ಬೇಕು. ಅಂತಹ ಒಂದು ಶ್ರೇಷ್ಠ ಜೀವನವನ್ನ ಕಟ್ಟಬೇಕು. ಅಧಿಕಾರ ಮತ್ತು ಸಾಧನೆಯಲ್ಲಿ ಗ್ಯಾಪ್ ಅನ್ನ ಎಷ್ಟು ದೊಡ್ಡದು ಮಾಡಬೇಕು ಅಂದ್ರೆ ಅವರ ವಿರೋಧಕ್ಕೆ ಕೊನೆಗೆ ಅರ್ಥವೇ ಇರಬಾರ್ದು. ಈ ರೂಪಕ ಎಷ್ಟು ಪವರ್ಫುಲ್ ಆಗಿದೆ ನೋಡಿ. ಟೇಕ್ ಆಫ್ ಟೈಮ್ನಲ್ಲಿ ವಿಮಾನವನ್ನ ವಿರೋಧಿಸೋ ಗಾಳಿಯನ್ನ ಪೈಲಟ್ ದ್ವೇಷಿಸಲ್ಲ. ಅವನು ಅದೇ ರೆಸಿಸ್ಟೆನ್ಸ್ನ ಲಿಫ್ಟ್ ಜನರೇಟ್ ಮಾಡೋಕೆ ಬಳಸ್ಕೊಳ್ತಾನೆ. ಹಾಗೇನೇ ವಿರೋಧವನ್ನು ದ್ವೇಷಿಸಬಾರದು, ಅದನ್ನ ಪ್ರೀತಿಸೋಕೆ ಕಲಿಬೇಕು. ಯಾಕಂದ್ರೆ ಅದೇ ನಮ್ಮನ್ನ ಮೇಲೆತ್ತನು ಬೇಕಾದ ಅತ್ಯಗತ್ಯ ಶಕ್ತಿ. ಒಂದ್ ಮಾತಿದೆ, ಕೇವಲ 6 ತಿಂಗಳ ಆಳವಾದ ಫೋಕಸ್ಡ್ ಕೆಲಸ ಇದೆಯಲ್ಲ, ಅದು ಒಬ್ಬ ವ್ಯಕ್ತಿಯನ್ನ ಸರಾಸರಿಗಿಂತ 5 ವರ್ಷ ಮುಂದೆ ತಗೊಂಡು ಹೋಗ್ಬಲ್ಲದು. ಈ ಒಂಟಿತನದಲ್ಲಿ ಸಿಗೋ ಏಕಾಗ್ರತೆಯನ್ನ ಬಳಸ್ಕೊಂಡ್ರೆ ಅಸಾಧಾರಣ ರಿಸಲ್ಟ್ಸ್ ಸಾಧ್ಯ. ಹಾಗಾದ್ರೆ ಕೊನೆಯದಾಗೆ ಒಂದು ಪ್ರಶ್ನೆ. ಒಂದು ಬಾಣ ಗುರಿ ಮುಟ್ಟೋ ಮೊದಲು ಕಿರ್ಚೋದಿಲ್ಲ, ಮೌನವಾಡಿ ದೂಸ್ಕೊಂಡೋಗುತ್ತೆ. ಹಾಗಾದರೆ ಈ ಮೌನದಲ್ಲಿ ಏನು ನಿರ್ಮಾಣವಾಗಲಿದೆ? ಯೋಚನೆ ಮಾಡಿ ಈ ಸಾಮರ್ಥ್ಯದ ಬಗ್ಗೆ ಮತ್ತು ಮೌನವಾಗಿ ಶುರು ಮಾಡಬೇಕಾದ ಕೆಲಸದ ಬಗ್ಗೆ.